23/3/2025 ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಂಡರ್ಸನ್ ಪೇಟೆಯಿಂದ ಕಾಮಸಮುದ್ರಕ್ಕೆ ಹೋಗುವ ರಸ್ತೆಯಲ್ಲಿ ಬೆಳಗ್ಗೆ 11:40ರಿಂದ 12:30 ಅವಧಿಯಲ್ಲಿ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರತಕ್ಕಂಥ ಶಿವಕುಮಾರ್ ಅಲಿಯಾಸ್ ತೇನ್ ತಂದೆ ಜಯಶೀಲನ್ 31 ವರ್ಷ ಈತನನ್ನು 2 ಮೋಟರ್ ಸೈಕಲಲ್ಲಿ ಬಂದು 4 ಜನ ಆರೋಪಿತರು ಅವನ ಮೇಲೆ ಮಾರಣಾಂತಿಕವಾಗಿ ಗಾಯಗೊಳಿಸಿ ಆತನನ್ನು ಹಿಂಬಾಲಿಸಿಕೊಂಡು ಹೋಗಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141106665. ಕೊಲೆ ಮಾಡಿರುವುದಾಗಿ ಆತನ ಜೊತೆಗೆ ಅಂದರೆ ಮೃತ ಶಿವಕುಮಾರ್ ಜೊತೆಗೆ ಇದ್ದಂತಹ 17 ವರ್ಷದ ಯುವತಿ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ. ದೂರಿನ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ, ದಿನಾಂಕ 23/3/2025 ಈ 17 ವರ್ಷದ ಯುವತಿ ಮತ್ತು ಶಿವಕುಮಾರ್ ಅವರು ಕಾಮಸಮುದ್ರ ಕಡೆಗೆ ಯಾವುದೋ ಒಂದು ಅವರ ಪರ್ಸನಲ್ ಕೆಲಸದ ನಿಮಿತ್ತ ಅವರ ಸ್ಕೂಟರ್ನಲ್ಲಿ ಹೋಗ್ತಿದ್ದಾಗ 4 ಜನ ಮೋಟರ್ ಸೈಕಲ್ನಲ್ಲಿ 2 ಸ್ಕೂಟ್ರ್ನಲ್ಲಿ ಬಂದ್ಬಿಟ್ಟು ಮೊದಲು ಶಿವಕುಮಾರ್ಗೆ ಹಲ್ಲೆ ಮಾಡಿ ಆತ ಅಲ್ಲಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಮತ್ತು ಅವನ್ನ ಹಿಂಬಾಲಿಸ್ಕೊಂಡು ಹೋಗಿ ಆತನನ್ನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಆತನು ಮೃತಪಟ್ಟ ನಂತರ ಈ 17 ವರ್ಷದ ಯುವತಿ ನೀಡಿದ ದೂರಿನ ಮೇರೆಗೆ ಕೊಲೆ ಪ್ರಕರಣ ದಾಖಲಾಗಿರ್ತದೆ. ಇದರಲ್ಲಿ ಕೊಲೆ ಪ್ರಕರಣದಲ್ಲಿ CPI ರಾಬರ್ಟ್ಸನ್ ಪೇಟೆ ಇನ್ಚಾರ್ಜ್ ಶ್ರೀ ಮಾರ್ಕೊಂಡಪ್ಪ ಅವರು ತನಿಖೆ ಮಾಡ್ತಾ ಇದ್ದಾರೆ. ಮೃತನ ಶವವನ್ನು ನಾವು ಇದಕ್ಕೆ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಟ್ಟಿದ್ವಿ ಮತ್ತು ಈ ಕಂಪ್ಲೇನೆಂಟಿಂದ ಇನ್ನೂ ಹೆಚ್ಚಿನ ಮಾಹಿತಿ ಸಂಗ್ರಹಿಸ್ತಿದ್ವಿ. ಇಲ್ಲಿ ತನಕ ತಿಳಿದು ಬಂದಿದ್ದಪ್ಪ ಅಂತ ಹೇಳಿದ್ರೆ, ಈ 17 ವರ್ಷದ ಯುವತಿ ಮತ್ತು ಈ ಶಿವಕುಮಾರ್ 31 ವರ್ಷ ಇವರಿಗೆ ಈ ಸ್ವಲ್ಪ ದಿನ ಹಿಂದೆ ನಿಶ್ಚಿತಾರ್ಥವಾಗಿತ್ತು. ಈಕೆ 18 ವರ್ಷ ಆಗಿಲ್ಲದೇ ಇದ್ದರಿಂದ 18 ವರ್ಷ ಆದ ನಂತರ ಇಬ್ಬರು ಅವರ ಕುಟುಂಬದವರ ಒಪ್ಪಿಗೆ ಮೇರೆಗೆ ಮದುವೆ ಮಾಡಿಕೊಳ್ಳುವ ಒಂದು ತಯಾರಿಯಲ್ಲಿದ್ದರು ಅಂತ ಇಲ್ಲಿ ತನಕ ತನಿಖೆ ತಿಳಿದು ಬಂದಿದೆ. ಈ ಆರೋಪಿತರು ಯಾಕೆ ಅವನ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಈಗ ಮಾಹಿತಿ ಸಂಗ್ರಹ ಮಾಡ್ತಾಯಿದ್ದೀವಿ. ಈ ಹಿಂದೆ ಏನಾದರೂ ಅವನಲ್ಲಿ ಯಾರಿಗಾದ್ರೂ ಪರಸ್ಪರ ದ್ವೇಷ ಆಯಿತಾ ಮತ್ತು ಇನ್ನೇನಾದರೂ ಬೇರೆ ವಿಚಾರಕ್ಕೆ ಏನಾದರೂ ವೈಮನಸ್ಸು ಉಂಟಾಗಿತ್ತು ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಿದ್ದೀವಿ. ಮೃತನಾದ ಶಿವಕುಮಾರನ ವಿರುದ್ಧವೂ ಸಹ ಆಂಡರ್ಸನ್ ಪೇಟೆ ಮತ್ತು ಮಾರಿಕುಪ್ಪಂ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ 4 ಪ್ರಕರಣ ದಾಖಲಾಗಿದೆ. ಅವೆಲ್ಲ ಪ್ರಕರಣಗಳು ಈಗ ಮುಕ್ತವಾಗಿದೆ. ಅದರಲ್ಲಿ 3 ಪ್ರಕರಣಗಳು ಮಾರಣಾಂತಿಕ ಹಲ್ಲೆ ಆಗಿದೆ. 2018ಕ್ಕಿಂತ ಪೂರ್ವದ ಪ್ರಕರಣಗಳವು. 2023ರಲ್ಲಿ ಒಂದು ಸಾದಾ ಹಲ್ಲೆ ಪ್ರಕರಣ ದಾಖಲಾಗಿರ್ತದೆ. ಅದು ಸಹಿತ ನ್ಯಾಯಾಲಯದಲ್ಲಿ ವಿಚಾರಣೆಗೊಂಡು ಅದು ಸಹಿತ ಖುಲಾಸೆ ಆಗಿರ್ತದೆ. ಅದು ಈಗ ವಿಕ್ಟಿಮ್ ಇದ್ದಾಳೆ ಅಂದರೆ ಕಂಪ್ಲೇನೆಂಟ್ ಇದ್ದಾಳೆ 17 ವರ್ಷದ ಯುವತಿ. ಆಕೆ ಹೇಳೋ ಪ್ರಕಾರ ಈ ವ್ಯಕ್ತಿಯನ್ನು ಯಾರು ಶಿವಕುಮಾರ್ನನ್ನು ಫಸ್ಟಿಗೆ ಒಂದು ಆಯುಧದಿಂದ ಹಲ್ಲೆ ಮಾಡ್ತಾರೆ. ಅನಂತರ ಅವನು ಇಬ್ಬರು ಸ್ಕೂಟರ್ ಹೋಗ್ತಿರ್ಬೇಕಾದ್ರೆ ಸ್ಕೂಟ್ರಿಂದ ಬೀಳ್ತಾರೆ. ಸ್ಕೂಟ್ರಿಂದ ಬಿದ್ದ ತಕ್ಷಣ ಶಿವಕುಮಾರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಆಕೆ ಹೇಳ್ತಾಳೆ. ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿನ ನಾವು ಸಂಗ್ರಹ ಮಾಡಬೇಕಾಗಿದೆ ಮತ್ತು ತಾಂತ್ರಿಕ ಸಾಕ್ಷಿ ಮತ್ತು ಅಲ್ಲಿ ಯಾರಾದರೂ ಪ್ರತ್ಯಕ್ಷವಾಗಿ ಯಾರಾದರೂ ನೋಡಿದರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾಹಿತಿ ಸಂಗ್ರಹ ಮಾಡ್ತಾಯಿದ್ದೀವಿ. ಈಗ ಆಕೆ ಏನು 17 ವರ್ಷದ ಯುವತಿ ಕೊಟ್ಟಿರೋ ದೂರಲ್ಲಿ ಆಕೆಗೆ ಸಾಧಾವಾಗಿ ಒಂದು ಅದೇನು ಯಾವುದು ಆಯುಧದಲ್ಲಿ ಹೊಡೆದ್ರು ಅದೇ ಆಯುಧದಲ್ಲಿ ಅಂದರೆ ಹಿಂಭಾಗದಿಂದ ಅಂದರೆ ಶಾರ್ಪ್ ಇಲ್ಲದ ಪಾರ್ಟಿಂದ ಅವಳಿಗೆ ಬೆನ್ನಿನ ಮೇಲೆ ಹೊಡೆದ್ರು ಅಂತ ಅವಳು ಹೇಳ್ತಾಳೆ. ಅದೇ ಅವರು 23/3/2025 ಭಾನುವಾರ ಆಗಿದ್ದರಿಂದ ಅವರು ಇಬ್ಬರದು ಮದುವೆ ಫಿಕ್ಸ್ ಆಗಿದ್ದರಿಂದ ಆ ಕಡೆಗೆ ಸ್ವಲ್ಪ ಕಾಮಸಮುದ್ರ ಕಡೆಗೆ ಊಟ ಮಾಡ್ಕೊಂಡು ಬರ್ಬೇಕು ಅನ್ನೋ ಹೋಗ್ತಿದ್ರು ಅಂತ ಅವ್ರು ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾರೆ. ಹೌದೌದು, ಯುವತಿ ಸಮಕ್ಷ ಆರೋಪಿತರು ಆಕೆಗೆ ಯಾರು ಅಂತ ಹೇಳೋಕ್ಕಾಗಿಲ್ಲ. ಆಕೆಯ ನೀಡಿರೋ ದೂರಿನಲ್ಲಿ 3 ಜನ ಮಾಸ್ಕ್ ಹಾಕ್ಕೊಂಡಿದ್ರು ಅಂತ ಬೇರೆ ಹೇಳ್ತಾಳೆ ಅವಳು, ಮತ್ತು ಒಬ್ಬ ಮಾಸ್ಕ್ ಇರಲಿಲ್ಲ ಅಂತ ಹೇಳ್ತಾಳೆ. ಸೊ ಇದನ್ನೆಲ್ಲ ನಾವು ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ. ಈತನ ವಿರುದ್ಧ 2013, 2016, 2018ರಲ್ಲಿ ಮಾರಣಾಂತಿಕ ಹಲ್ಲೆ ಪ್ರಕರಣ ಅಂದರೆ ಈತ ಆರೋಪಿಯಾಗಿದ್ದಾನೆ. ಶಿವಕುಮಾರ್ ಸತ್ತ ವ್ಯಕ್ತಿ ಆರೋಪಿಯಾಗಿದ್ದಾನೆ. ಅದ್ರ ಬಗ್ಗೆಯೂ ಸಹಿತ ನಾವು ಮಾಹಿತಿ ಸಂಗ್ರಹ ಮಾಡ್ತಾಯಿದ್ವಿ. 2016 ಮತ್ತು 2018ರಲ್ಲಿ ಈತನ ವಿರುದ್ಧ ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲಾಗಿದ್ದರಿಂದ ಮಾರಿಕುಪ್ಪಂ ಸ್ಟೇಷನ್ನಲ್ಲಿ ಅದು ರೌಡಿ ಶೀಟ್ ಆತನ ವಿರುದ್ಧ ತೆರೆಯಲಾಗಿತ್ತು. ನಂತರ ಆಂಡರ್ಸನ್ ಪೇಟೆಗೆ ಆತನ ರೌಡಿ ಹೇಳಿ ವರ್ಗಾವಣೆ ಆಗಿರ್ತದೆ.